ಹಿತವೆನಿಸುವ ಹಣ್ಣುಗಳ ಪೈಕಿ ಕಲ್ಲಂಗಡಿ ಕೂಡ ಒಂದು. ನೀರಿನಾಂಶವನ್ನು ತುಂಬಿಕೊಂಡಿರುವ ಕೆಂಪು ಬಣ್ಣದ ಕಲ್ಲಂಗಡಿ ಹಣ್ಣುಗಳು ಸಾಮಾನ್ಯವಾಗಿ ಎಲ್ಲಾ ಕಡೆ ಕಾಣಿಸುತ್ತವೆ. ಆದರೆ ಇನ್ನೊಬ್ರು ಕೆಂಪು, ಹಳದಿ ಮತ್ತು ಕಿತ್ತಳೆ ಬಣ್ಣದ ಕಲ್ಲಂಗಡಿ ಬೆಳೆಯುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಇವರ ಹೆಸರು ಸುರೇಶ್ ನಾಯ್ಕ್. ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಬೊಮ್ಮರಬೆಟ್ಟುವಿನ ನಿವಾಸಿ. ಕೆಲ ವರ್ಷಗಳ ಹಿಂದೆ ಪ್ರಾಯೋಗಾತ್ಮಕವಾಗಿ 5 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆಯೋದಕ್ಕೆ ಆರಂಭಿಸಿದ್ರು. ಪ್ರಯತ್ನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾದ ಕಾರಣ ಈಗ 23 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ದಾರೆ. ಈ ಬಣ್ಣ ಬಣ್ಣದ ಕಲ್ಲಂಗಡಿಗಳಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಕೂಡ ಹೆಚ್ಚಾಗ್ತಾನೆ ಇದೆ. ಕೃಷಿ ಮೇಳ ಪೂರ್ಣಕ್ಕೆ ಹೋದಾಗ ಅಲ್ಲಿ ಸೀಡ್ಸ್ ಕಂಪನಿಯವರೆಲ್ಲ ಮಾರಾಟ ಮಾಡುವುದನ್ನು ನೋಡಿ ಆನಂತರ ನಾವು ಇಲ್ಲಿ ಎಲ್ಲೋ ಕಲ್ಲಂಗಡಿ ಫಸ್ಟಿಗೆ ತಂದು ಮಾರಾಟ ಮಾಡಿದಾಗ ತುಂಬಾ ಬೇಡಿಕೆ ಇತ್ತು. ಅದನ್ನು 1 ವರ್ಷ ಕೃಷಿ ಮೇಳದಲ್ಲಿ ಮಾಡಿದಾಗ ತುಂಬಾ ಬೇಡಿಕೆ ಬಂದಿತ್ತು. ಆ ನಂತರ ನಾವು ಜಾಸ್ತಿಯಾಗಿ ಇಲ್ಲಿ ಎಲ್ಲೋ ಮತ್ತೆ ಆರೆಂಜ್ ಬೇರೆ ಬೇರೆ ಕಲರ್ ಅಲ್ಲಿ ಬೆಳಿಲಿಕ್ಕೆ ಟ್ರೈ ಮಾಡ್ತಿದ್ದೇವೆ, ಈಗ ಬೆಳೆಸಿದ್ದೇವೆ. ಇನ್ನು ಕೂಡ ರೆಡ್ ಅಲ್ಲಿ ಈ ವರ್ಷ ಹೊಸ ವೆರೈಟಿ ಬಂದಿದೆ, ತುಂಬಾ ಸ್ವೀಟ್. ಅಂದ್ರೆ ಎಲ್ಲೋ ಹೇಗೆ ಕಲ್ಲಂಗಡಿ ಸ್ವೀಟ್ ಇದೆ ಅದೇ ರೀತಿ ಎಲ್ಲೋ ರೆಡ್ ಅಲ್ಲಿ ಒಂದು ವೆರೈಟಿ ತಂದಿದ್ದೇವೆ. ಈಗ ಆಲ್ರೆಡಿ ಈಗ ಇನ್ನೊಂದು 15-20 ದಿನದಲ್ಲಿ ಅದು ಕಟ್ಟಿಂಗ್ ಬರುತ್ತೆ. ರೆಡ್ಡಿಗೆ ಕಂಪೇರ್ ಮಾಡಿದ್ರೆ ಯೆಲ್ಲೋ ಮತ್ತೆ ಆರೆಂಜ್ ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಮಕ್ಕಳಿಂದ ಹಿಡಿದ್ಬಿಟ್ಟು ಪ್ರಾಯದ ಆದವರವರೆಗೂ ಕಲ್ಲಂಗಡಿ ಅಂತಂದ್ರೆ ತುಂಬಾ ಖುಷಿ ಪಡ್ತಾರೆ. ಇನ್ನು ಸುರೇಶ್ ನಾಯ್ಕ್ ಅವರು ತೋಟಗಾರಿಕೆ ಇಲಾಖೆ ನಡೆಸುವ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರತಿ ವರ್ಷವೂ ಮಳಿಗೆಯನ್ನು ಇರಿಸಿ ಜನರಿಗೆ ತಾವು ಬೆಳೆದ ಬಣ್ಣ ಬಣ್ಣದ ಕಲ್ಲಂಗಡಿ ಹಣ್ಣುಗಳ ರುಚಿಯನ್ನು ಪರಿಚಯಿಸುತ್ತಿದ್ದಾರೆ. ಫ್ಲವರ್ ಶೋ ಸಲುವಾಗಿ ನಾವು ಇಲಾಖೆ ವತಿಯಿಂದ ತರಕಾರಿನ ಕಲೆಕ್ಟ್ ಮಾಡ್ಲಿಕ್ಕೆ ಇವರ ಸುರೇಶ್ ನಾಯ್ಕರ ತೋಟಕ್ಕೆ ಬಂದಿದ್ವಿ. ಆಗ ಕಲ್ಲಂಗಡಿ ವಿಧ ವಿಧವಾದ ವೆರೈಟೀಸ್ ಕಲ್ಲಂಗಡಿಯನ್ನ ಬೆಳೆದಿದ್ದಾರೆ ಅವರು. ರೆಡ್ ಫ್ಲೆಶ್, ಯೆಲ್ಲೋ ಫ್ಲೆಶ್ ಮತ್ತೆ ಆರೆಂಜ್ ಫ್ಲೆಶ್. ನಾನು ಎಲ್ಲ ಟೇಸ್ಟ್ ಮಾಡಿ ನೋಡಿದಾಗ ರೆಡ್ ಫ್ಲೆಶ್ ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವ ಹಾಗೆ ಸ್ವೀಟ್ ಆಗಿತ್ತು. ಬಟ್ ನಾವು ಕಂಪ್ಯಾರಿಸನ್ ನೋಡಿದ್ವಿ, ಯೆಲ್ಲೋ ಕಲರ್ ಫ್ಲೆಶ್ ತುಂಬಾ TSS ಹೈ ಪರ್ಸೆಂಟೇಜ್ ಇದೆ. ಯಾಕಂದ್ರೆ ಇವರಿಗೆ ಒಳ್ಳೆ ವಾತಾವರಣ ಸಿಕ್ಕಿದೆ, ಅಂದ್ರೆ ಬಿಸಿಲು ಚೆನ್ನಾಗಿದೆ, ನದಿಯ ಪಕ್ಕದಲ್ಲೇ ಹಾಕಿದ್ದಾರೆ. ಇದಕ್ಕೆ ಡಯಾರಾ ಕಲ್ಟಿವೇಶನ್ ಅಂತ ಹೇಳ್ತೇವೆ. ಸೊ ಬಿಸಿಲು ಹೆಚ್ಚಾಗಿರೋದ್ರಿಂದ ಸ್ವೀಟ್ನೆಸ್ ತುಂಬಾ ಇದೆ. ನೀರಿಗೂ ಕೂಡ ಅವರು ಡ್ರಿಪ್ ಇರಿಗೇಷನ್ ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಕೀಟಗಳ ಬಾಧೆ ಇರ್ತದೆ ಅಂತ ಹೇಳಿ ಯೆಲ್ಲೋ ಕಲರ್ ಟ್ರ್ಯಾಪ್ ನ ಬಳಸಿದ್ದಾರೆ. ಹೀಗೆ ಒಂದು ಮಾದರಿ ಕಲ್ಲಂಗಡಿ ಚೆನ್ನಾಗಿ ಬೆಳೆದಿದ್ದಾರೆ. ಇವರು ಆರೆಂಜ್, ಯೆಲ್ಲೋ ಮತ್ತೆ ಇಬ್ಳ ಇದನ್ನು ತಾಂತ್ರಿಕವಾಗಿ ಮಲ್ಚಿಂಗ್ ಎಲ್ಲ ಮಾಡಿ, ಡ್ರಿಪ್ ಇರಿಗೇಷನ್ ಮಾಡಿ ಮತ್ತೆ ಫೆರಮೋನ್ ಟ್ರಾಪ್ಸ್ ಎಲ್ಲವನ್ನು ಹಾಕಿದ್ದಾರೆ. ಹಾಗೆ ಈ ವಿವಿಧ ಕಲ್ಲಂಗಡಿ ಹಣ್ಣುಗಳನ್ನ ಬೆಳೆಯೋದಕ್ಕೆ ಸಮುದ್ರದ ಪಾಚಿಯ ಗೊಬ್ಬರವನ್ನು ಬಳಕೆ ಮಾಡ್ತಾರೆ ಅಂತಂದ್ರೆ ನೀವು ನಂಬಲೇಬೇಕು. ಸೀವಿಡ್ ಅಂದ್ರೆ ಸಮುದ್ರ ಪಾಚಿಯಿಂದ ಮಾಡಿದ ಗೊಬ್ಬರ. ಅದು ನಮ್ಗೆ ಪೂನಾದವರೊಬ್ಬರು ಕಳಿಸ್ತಾರೆ. ಅದು ಸುಮಾರು 450 ರೂಪಾಯಿ ಇದೆ ಕೆಜಿ. ಅದು 1 ಕೆಜಿ ಗೊಬ್ಬರ 4 ಎಕರೆಗೆ ಸಾಕಾಗ್ತದೆ. 15 ದಿನಕ್ಕೊಮ್ಮೆ ಕೊಡ್ತಾ ಇದ್ರೆ ಸುಮಾರು 1 ಪಿಕಪ್ನಷ್ಟು ಗೊಬ್ಬರದಷ್ಟು ಅದಕ್ಕೆ 1-2 ಕೆಜಿ ಸೀವಿಡಿಗೆ ಸಮಾನ ಆಗಿದೆ ಅದು. ಸುರೇಶ್ ನಾಯ್ಕ್ ಅವರ ಗದ್ದೆಯ ಸಮೀಪವೇ ಸ್ವರ್ಣ ನದಿ ಹರಿತಾ ಇದ್ದು ಕೃಷಿ ಭೂಮಿಗೆ ನೀರುಣಿಸುತ್ತೆ. ಕಲ್ಲಂಗಡಿ ಜೊತೆಗೆ ಸೊಪ್ಪು, ತರಕಾರಿಗಳನ್ನು ಬೆಳೀತಾ ಇರುವ ಇವರು ತಮ್ಮದೇ ತರಕಾರಿ ಅಂಗಡಿಯಲ್ಲಿ ಅವುಗಳನ್ನು ಮಾರಾಟ ಕೂಡ ಮಾಡ್ತಾರೆ. ಒಟ್ನಲ್ಲಿ ಸುರೇಶ್ ನಾಯ್ಕ್ ಅವರ ಹೊಸತನದ ಕೃಷಿ ಪ್ರಯತ್ನ ಎಲ್ಲರಿಗೂ ಪ್ರೇರಣೆಯಾಗಿದೆ. ವಿಭಿನ್ನ ಬಣ್ಣದ ಕಲ್ಲಂಗಡಿ ಬೆಳೆಯೋದರ ಮೂಲಕ ಅವರು ಕೃಷಿಯಲ್ಲಿಯೂ ಸೃಜನಶೀಲತೆ ಮತ್ತು ಲಾಭದಾಯಕತೆಯನ್ನು ಸಾಬೀತುಪಡಿಸಿದ್ದಾರೆ. ಅವರ ಸಾಧನೆ ಇನ್ನಷ್ಟು ರೈತರಿಗೆ ದಾರಿದೀಪವಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ.